ಗೈಸ್ BGMI ನಲ್ಲಿ ಗ್ಲೇಷಿಯರ್ ಇವೆಂಟ್ ಇವತ್ತು ಸ್ಟಾರ್ಟ್ ಆಗಿದೆ. ಇದರಲ್ಲಿ ನೀವು ಯಾವ ತರ ಪಾರ್ಟಿಸಿಪೇಟ್ ಆಗಬೇಕಂತ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ನೀವು ಇದನ್ನ ಕ್ರಿಯೇಟ್ ಸೆಕ್ಷನ್ ಅಲ್ಲಿ ಹೋದ್ರೆ ಇದನ್ನ ಓಪನ್ ಮಾಡೋಕೆ ಆಗಲ್ಲ, ಇನ್ವ್ಯಾಲಿಡ್ ಅಂತ ತೋರಿಸುತ್ತೆ. ಅದಕ್ಕೆ ನೀವು ಇದನ್ನ ಕಂಪ್ಲೀಟ್ ಆಗಿ ಬ್ಯಾಕ್ ಬಂದು ಪ್ಲೇ ಅಂಡ್ ವಿನ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಬರುತ್ತೆ. ಇಲ್ಲಿ BGMI ಕ್ರಿಕೆಟ್ ಲೀಗ್ ಅಂತ ಆಪ್ಷನ್ ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ಹೌ ಟು ಪ್ಲೇ ಅಂತ ಒಂದು ಇಂಟರ್ಫೇಸ್ ಅನ್ನೋದು ಬರುತ್ತೆ. ಇದರಲ್ಲಿ ನೀವು ಈ ಈವೆಂಟ್ ನಲ್ಲಿ ಯಾವ ತರ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಕಂಪ್ಲೀಟ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಒಂದಿಷ್ಟು ರೂಲ್ಸ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಫಸ್ಟ್ ನೀವು BGMI ನ ಓಪನ್ ಮಾಡ್ಕೊಂಡು ಪ್ಲೇ ಅಂಡ್ ವಿನ್ ಅಂತ ಸೆಕ್ಷನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಕ್ರಿಕೆಟ್ ಲೀಗ್ ನ ಕ್ಲಿಕ್ ಮಾಡಿದ್ರೆ ಆನ್ ಗೋಯಿಂಗ್ ಅಂಡ್ ಅಪ್ಕಮಿಂಗ್ ಮ್ಯಾಚಸ್ ಎಲ್ಲ ಶೋ ಆಕವು. ಅದರಲ್ಲಿ ನೀವು ಆನ್ ಗೋಯಿಂಗ್ ಮ್ಯಾಚ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಒಂದೇಟ್ ನೀವೇನಾದ್ರೂ ಸೆಲೆಕ್ಟ್ ಮಾಡಿದ್ರೆ ಅದು ಚೇಂಜ್ ಮಾಡೋಕೆ ಆಗಲ್ಲ. ನೀವು ಸೆಲೆಕ್ಟ್ ಮಾಡಿರೋ ಟೀಮ್ ಏನಾದರೂ ವಿನ್ ಆಯ್ತಂದ್ರೆ ನಿಮಗೆ ರಿವಾರ್ಡ್ ಅನ್ನೋದು ಸಿಗ್ತಾವು. ಅದಾದ್ಮೇಲೆ ಈ ಇವೆಂಟ್ಗೆ ಒಂದಿಷ್ಟು ರೂಲ್ಸ್ ಅನ್ನೋದು ಕೊಟ್ಟಿದ್ದಾರೆ. ಆ ರೂಲ್ಸ್ ಯಾವ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಇದರಲ್ಲಿ ಫಸ್ಟ್ ರೂಲ್ಸ್ ಬಂದು ಒನ್ ಅಕೌಂಟ್ ಇಂದ ನೀವು ಒಂದ್ ಬಾರಿ ಅಷ್ಟೇ ಒನ್ ಟೀಮ್ ನ ಸಪೋರ್ಟ್ ಮಾಡಬಹುದಾಗಿರುತ್ತೆ. ಸೆಕೆಂಡ್ ರೂಲ್ಸ್ ಬಂದು ನೀವು IPL ನಲ್ಲಿ ಯಾವ್ದಾದ್ರು ಟೀಮ್ ನ ಸೆಲೆಕ್ಟ್ ಮಾಡ್ಬೇಕಂದ್ರೆ ನೀವು ಬೆಳಗ್ಗೆ 5:30ರಿಂದಾನೇ ಸ್ಟಾರ್ಟ್ ಮಾಡಬಹುದಾಗಿರುತ್ತೆ. ಒನ್ ಟೈಮ್ ಏನಾದ್ರು ನೀವು ಮ್ಯಾಚ್ ನ ಸೆಲೆಕ್ಟ್ ಮಾಡಿದ್ರೆ ಅದನ್ನ ನೀವು ಒಳ್ಳೆ ಚೇಂಜ್ ಮಾಡೋಕೆ ಆಗಲ್ಲ. ನಿಮಗೆ ಟೀಮ್ ಸೆಲೆಕ್ಟ್ ಮಾಡೋಕೆ ಆಪ್ಷನ್ ಒಂದ್ ಸೈಡ್ ಇನ್ನಿಂಗ್ಸ್ ಆಗೋವರೆಗೂ ಸೆಲೆಕ್ಟ್ ಮಾಡೋಕೆ ಆಪ್ಷನ್ ಕೊಟ್ಟಿರ್ತಾರೆ. ಏನಾದ್ರು ಮ್ಯಾಚ್ ಡಿಲೇ ಆಯ್ತಂದ್ರೆ ಅಲ್ಲಿ ಟೈಮ್ ಇರುತ್ತಲ್ಲ ಅವಾಗ ನೀವು ಸೆಲೆಕ್ಟ್ ಮಾಡೋಕೆ ಆಪ್ಷನ್ ಅನ್ನೋದು ಕೊಟ್ಟಿರ್ತಾರೆ. ಇಫ್ ಇನ್ ಕೇಸ್ ಏನಾದ್ರು ಮ್ಯಾಚ್ ಕ್ಯಾನ್ಸಲ್ ಆಯ್ತು ಇಲ್ಲಾಂದ್ರೆ ಡ್ರಾ ಆಯ್ತು ಅಂದ್ರೆ ಯಾವ ಪಾಯಿಂಟ್ನು ಕೊಡಲ್ಲಂತೆ. ನೀವು ವಿನ್ ಆಗಿನ ಮೇಲೆ ಒಂದಿಷ್ಟು ಟೋಕನ್ ಕೊಡ್ತಾರಲ್ಲ ಅದು ನಿಮಗೆ ಲಿಮಿಟೆಡ್ ಟೈಮ್ನಲ್ಲಿ ಇರುತ್ತೆ. ಅದು BGMI ದವರು ಮೆನ್ಷನ್ ಮಾಡಿರೋ ಪ್ರಕಾರ 48 ಅವರ್ಸ್ನಲ್ಲಿ ಎಕ್ಸ್ಪೈರ್ ಆಗುತ್ತಾ. ಅದ್ರ ಒಳಗಡೆನೆ ನೀವು ಅದನ್ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತಾ. ನೆಕ್ಸ್ಟ್ ನಿಮ್ಮ ID ಲೆವೆಲ್ 15ಕ್ಕಿಂತ ಜಾಸ್ತಿ ಇರಬೇಕು. 15ಕ್ಕಿಂತ ಒಳಗಡೆ ಇತ್ತಂದ್ರೆ ನೀವು ಈ ಇವೆಂಟ್ಗೆ ಪಾರ್ಟಿಸಿಪೇಟ್ ಆಗೋಕ್ಕೆ ಚಾನ್ಸ್ ಇಲ್ಲ. ನೆಕ್ಸ್ಟ್ ರೂಲ್ಸ್ ಯಾವುದಂದ್ರೆ ನೀವು ಸೆಲೆಕ್ಟ್ ಮಾಡಿರೋ ಟೀಮು ಏನಾದರೂ ವಿನ್ ಆಯ್ತಂದ್ರೆ ನಿಮ್ಗೊಂದಿಷ್ಟು ಟೋಕನ್ ಅನ್ನೋದು ಸಿಗ್ತಾವಲ್ಲ ಅದನ್ನ ನಿಮಗೆ ಮೇಲ್ ಬಾಕ್ಸ್ನಲ್ಲಿ ಕೊಟ್ಟಿರ್ತಾರೆ. ಅಲ್ಲಿಂದ ನೀವು ಕಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ಇದನ್ನ ನೀವು 48 ಅವರ್ಸ್ ಒಳಗಡೆನೆ ಕಲೆಕ್ಟ್ ಮಾಡ್ಕೋಬೇಕಾಗತ್ತಾ. ನೆಕ್ಸ್ಟ್ ನೀವು ಈ ರೂಲ್ಸ್ ಎಲ್ಲ ಕರೆಕ್ಟ್ ಆಗಿ ಓದಿದ್ಮೇಲೆ ಅದನ್ನ ಬ್ಯಾಕ್ ಬಂದ್ರೆ ಈ ತರ ಇಂಟರ್ಫೇಸ್ ಅನ್ನೋದು ಬರುತ್ತೆ. ಇಲ್ಲಿ ನಿಮಗೆ ಅಪ್ಕಮಿಂಗ್ ಮ್ಯಾಚ್ ಮತ್ತೆ ಆನ್ ಗೋಯಿಂಗ್ ಮ್ಯಾಚ್ ಎಲ್ಲ ಶೋ ಆಕವು. ಇದರಲ್ಲಿ ನಿಮಗೆ ವಿನ್ ಪ್ರಿಡಿಕ್ಷನ್ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಕೆಳಗಡೆ ತೋರಿಸ್ತಿದ್ದೀನಲ್ಲ ಇಲ್ಲಿ ವಿನ್ ಪ್ರಿಡಿಕ್ಷನ್ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಮೇಲ್ಗಡೆ ಸಪೋರ್ಟ್ ಟೀಮ್, ಮ್ಯಾಚ್ ರಿಸಲ್ಟ್ ಮತ್ತೆ ರಿವಾರ್ಡ್ಸ್ ಅಂತ 3 ಸೆಕ್ಷನ್ ಕೊಟ್ಟಿರ್ತಾರೆ. ಇದರಲ್ಲಿ ನೀವು ಸೆಲೆಕ್ಟ್ ಮಾಡ್ಬೇಕಂದ್ರೆ ಸಪೋರ್ಟ್ ಟೀಮ್ ಅಂತ ಆಪ್ಷನ್ ಇದೆ ಅಲ್ಲ ಅಲ್ಲಿ ಹೋಗ್ಬೇಕಾಗತ್ತಾ. ನೀವೇನಾದರೂ ನೀವು ಸೆಲೆಕ್ಟ್ ಮಾಡಿರೋ ಟೀಮು ಎಲ್ಲ ವಿನ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ಮ್ಯಾಚ್ ರಿಸಲ್ಟ್ ಅಂತ ಆಪ್ಷನ್ ಇದೆ ಅಲ್ಲ ಅಲ್ಲಿ ಕ್ಲಿಕ್ ಮಾಡ್ಬೇಕಾಗತ್ತಾ. ನೀವು ವಿನ್ ಆಗಿರೋ ಮ್ಯಾಚಸ್ ರಿವಾರ್ಡ್ಸ್ ಬಂದಿರ್ತಾವಲ್ಲ ಅವು ರಿವಾರ್ಡ್ ಸೆಕ್ಷನ್ ಅಲ್ಲಿ ಶೋ ಆಗ್ತಿರ್ತಾವು. ಅದು ನಿಮಗೆ ಮೇಲ್ ಬಾಕ್ಸ್ನಲ್ಲಿ ಬರ್ತಾವು. ಆಮೇಲೆ ನೀವು ಕಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ನೀವೇನಾದರೂ 10 ಮ್ಯಾಚಸ್ನ ವಿನ್ ಆದರೆ ಒಂದಿಷ್ಟು ಕ್ಲಾಸಿಕ್ ಕೂಪನ್ನ ಕೊಡ್ತಾರೆ. 25 ಮ್ಯಾಚಸ್ನ ವಿನ್ ಆದರೆ ಒಂದು ಲೆಜೆಂಡ್ರಿ ಡ್ರೆಸ್ನ ಕೊಡ್ತಾರೆ. ಆಮೇಲೆ ನೀವು 50 ಮ್ಯಾಚಸ್ನ ವಿನ್ ಆದರೆ ಒಂದು ಥಾಮ್ಸನ್ ಸ್ಕಿನ್ನು ಮತ್ತೆ M4 ಸ್ಕಿನ್ನ ಕೊಡ್ತಾರೆ. IPL ನಲ್ಲಿ ಟೋಟಲ್ ಆಗಿ 75 ಮ್ಯಾಚಸ್ ಇರ್ತಾವಂತ ಅವರು ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ನೀವು ಅಟ್ಲೀಸ್ಟ್ 50 ಮ್ಯಾಚಸ್ನ ವಿನ್ ಆದ್ರೆ ನಿಮಗೆ ಗ್ಲೇಷಿಯರ್ ಅನ್ನೋದು ಆಟೋಮೆಟಿಕ್ ಆಗಿ ಮೇಲ್ ಸೆಕ್ಷನ್ ಅಲ್ಲಿ ಕೊಡ್ತಾರ ಅಂತ ಅವರು ಇದರಲ್ಲಿ ತಿಳಿಸಿದ್ದಾರೆ. ಸಪೋರ್ಟ್ ಟೀಮ್ ಅಂತ ಒಂದು ಆಪ್ಷನ್ ಇದೆ ಅಲ್ಲ ಇಲ್ಲಿ 3 ಆಪ್ಷನ್ ಅಲ್ಲಿ ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಆನ್ ಗೋಯಿಂಗ್ ಮ್ಯಾಚ್ ಶೋ ಆಕವು. ಇದರಲ್ಲಿ ನೀವು ಸಪೋರ್ಟ್ ಅಂತ ಆಪ್ಷನ್ ಇದೆಯಲ್ಲ ಇಲ್ಲಿ ಇದನ್ನ ಕ್ಲಿಕ್ ಮಾಡಿ ಓಕೆ ಕೊಟ್ರೆ ನಿಮ್ಮ ಟೀಮ್ ಅನ್ನೋದು ಸೆಲೆಕ್ಟ್ ಆಗಿಬಿಡುತ್ತೆ. ನೀವು ಇದನ್ನ ಒನ್ ಟೈಮ್ ಸೆಲೆಕ್ಟ್ ಮಾಡಿದ್ರೆ ಮತ್ತೆ ಚೇಂಜ್ ಮಾಡೋಕೆ ಆಗಲ್ಲ. ಅದಕ್ಕೆ ನಾನು ಇಲ್ಲಿ ಕ್ಯಾನ್ಸಲ್ ಕೊಡ್ತಾ ಇದ್ದೀನಿ. ನಿಮಗೆ ಕ್ರಿಕೆಟ್ನಲ್ಲಿ ಅಷ್ಟೊಂದು ನಾಲೆಜ್ ಏನಾದರೂ ಇಲ್ಲ ಅಂದರೆ ನಾನು ನಂದೇ ಆದ ವಾಟ್ಸಪ್ ಚಾನಲ್ನಲ್ಲಿ ಡೈಲಿ ಮ್ಯಾಚಸ್ನ ಪೋಸ್ಟ್ ಮಾಡ್ಕೊತಾ ಹೋಗ್ತೀನಿ. ಆದಷ್ಟು ನೀವು ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ನಾನಿಲ್ಲಿ ಸ್ಕ್ಯಾನರ್ನ ಒಂದು ಶೋ ಮಾಡ್ತೀನಿ. ಅದನ್ನ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಜಾಯ್ನ್ ಆಗ್ಬೋದಾಗಿರುತ್ತೆ. ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಕನ್ನಡ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.